ನಮಸ್ಕಾರ, ನಾನು ಡಾಕ್ಟರ್ ಕಸ್ತೂರಿ. ಕೆಲವು ಕಪಲ್ಗಳಿಗೆ ಯಾವಾಗಲೂ IVF ನಾವು ಮಾಡಬೇಕಾಗುತ್ತೆ. ಯಾವ ಕಪಲ್ಗಳಿಗೆ ಅಂದರೆ ಯಾರಿಗೆ 2 ಟ್ಯೂಬ್ಗಳು ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದ್ದು ಅದನ್ನ ನಾವು ಸರ್ಜರಿನ ಕ್ಲಿಯರ್ ಮಾಡೋಕ್ಕಾಗದೇ ಇರೋರಿಗೆ, ಮತ್ತೆ ಮೇಲ್ ಫ್ಯಾಕ್ಟ್ರಲ್ಲಿ ತುಂಬಾ ಸಿವಿಯರ್ ಸ್ಪರ್ಮ್ ಪ್ಯಾರಾಮೀಟರ್ಸ್ ಅಬ್ನಾರ್ಮಲ್ ಇತ್ತು, ಕೌಂಟ್ಸ್ ಎಲ್ಲ ತುಂಬಾ ಕಮ್ಮಿ ಇತ್ತು, ಮೊಟಿಲಿಟಿ ತುಂಬಾ ಕಮ್ಮಿ ಇತ್ತು, ಬೇರೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತ ಆ ಥರದವ್ರಿಗೆ ನಾವು IVF ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಎಂಡೋಮೆಟ್ರಿಯೋಸಿಸ್ ಅಂತ ಕಾಯಿಲೆ, ಅದರಲ್ಲಿ 3rd ಅಥವಾ 4th ಡಿಗ್ರಿ ಇತ್ತು, ಅನಾಟಮಿ ಎಲ್ಲ ತುಂಬಾ ಡಿಸ್ಟರ್ಬ್ ಆಗಿತ್ತು, ಮತ್ತೆ ಸರ್ಜರೀಸ್ ಎಲ್ಲ ಆಗಿ ಅವ್ರದ್ದು ರಿಸರ್ವ್ ಎಲ್ಲ ಕಮ್ಮಿ ಆಗಿದೆ ಅಂದ್ರೆ ಅಂಥವ್ರಿಗೆ ನಾವು ಮಾಡಬೇಕಾಗುತ್ತೆ. ಆಮೇಲೆ ಆಗ್ಲಗ್ಲ ಅಬಾರ್ಷನ್ಸ್ ಆಗ್ತಾ ಇತ್ತು ಅಂತಂದ್ರೆ ಅವಾಗ ಏನಾದ್ರೂ ಎಂಬ್ರಿಯೋಲಿ ಪ್ರಾಬ್ಲಮ್ ಇದೆಯಾ ಅಂತ ಡಿಟೆಕ್ಟ್ ಮಾಡಲಿಕ್ಕೆ IVF ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಪ್ರೀವಿಯಸ್ ಟ್ರೀಟ್ಮೆಂಟ್ಸ್, ತುಂಬಾ ಟ್ರೀಟ್ಮೆಂಟ್ಗಳು ತಗೊಂಡಿರ್ತೀರಾ, ನೀವು ಓವ್ಯುಲೇಷನ್ ಇಂಡಕ್ಷನ್ ಮಾಡಿರ್ತೀರಾ, ಟೈಮ್ಗೆ ಸರಿಯಾಗಿ ಸೇರಿರ್ತೀರಾ, ಅಥವಾ ಎಷ್ಟೊಂದ್ಸಲ IUI ಮಾಡಿಸಿರ್ತೀರಾ, ಅದ್ರಲ್ಲೂ ಎಲ್ಲ ಫೇಲ್ಯೂರ್ ಆಗಿರುತ್ತೆ. ಜೊತೆಗೆ ನೀವು ಮದುವೆ ಆಗಿ 10 ವರ್ಷ 15 ವರ್ಷ ಹಾಗೆಲ್ಲ ಆಗಿತ್ತು ಅಂದಾಗ ಅವಾಗ ಬೆಟರ್ IVF ಮಾಡಲೇಬೇಕಾಗುತ್ತೆ ನಾವು.